ಇದೆರಡು ಬಹಳ ಮಹತ್ವದ್ದು. ಜ್ಞಾನ ಪಡೆದುಕೊಳ್ಳೋದು ಬೇರೆ, ಜ್ಞಾನ ಪಡೆದುಕೊಂಡದ್ದಕ್ಕೆ ಆನಂದ ಪಡೋದು ಬೇರೆ. ಏನು ಕಥೆ ಹೇಳಿದ್ರು ಕೆಲವರೆಲ್ಲ ಗೊತ್ತು 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 ಅಂತಾರೆ. ಇನ್ನು ಹೇಳಲಿಕ್ಕೆ ಶುರು ಮಾಡಿರೋದಿಲ್ಲ. ಭಾಗವತ ಗೊತ್ತು 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 ಅಂದರೆ ಇದು ಇನ್ಫಾರ್ಮೇಷನ್ ಅಲ್ಲ. ಇದು ಇನ್ಫಾರ್ಮೇಷನ್ ಇರಬಹುದು, ಇನ್ಫಾರ್ಮೇಷನ್ ಬೇರೆ. ಆ ಭಗವಂತನಲ್ಲಿ ಭಕ್ತಿಯಿಂದ ಆನಂದ ಪಡಬೇಕು. ಒಂದು ಮಾತು ಕೇಳಿದರೆ, ನಿನ್ನ ಮಗ ಬುದ್ಧಿವಂತ ಅಂತ ಒಬ್ರು ಹೇಳ್ತಾರೆ, ಸಂತೋಷ ಆಗ್ತದೆ. ಇನ್ನೊಬ್ರು ಬಂತಾರೆ, ಏನು ಬುದ್ಧಿವಂತ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದರೆ ಮತ್ತೆ ಸಂತೋಷ ಪಡ್ತೀರಿ. ಗೊತ್ತು 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 ಅಂತೀರ. ಅವಾಗ ನೀವೇನಂತೀರಿ 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 ಅಂತ ಮತ್ತೆ ಕೇಳ್ತಾ ಹೋಗ್ತೀರಿ. ಎಲ್ಲರೂ ಹೇಳಬೇಕು, ನಿನ್ನ ಮಗ ಭಾರಿ ಶಾಣೆ ಭಾರಿ ಶಾಣೆ, ಕುಣದದ್ದೇ ಕುಣದದ್ದು. ಆ ಪ್ರೀತಿ ಇರಬೇಕು. ಇವನು ನಮ್ಮಪ್ಪ ದೇವರು, ನಮಗೆ ದೇಹ ಕೊಟ್ಟ ತಂದೆ ತಾಯಿ ಸರ್ವಸ್ವ. ಆ ಭಗವಂತನನ್ನ ಸರ್ವೋತ್ತಮ ಅಂತ ಎಷ್ಟು ಸಲ ಯಾರು ಹೇಳ್ತಾರೋ ಹೇಳಿ. ಇದೇನು ಸಣ್ಣ ಹುಡುಗರು ಉಪನ್ಯಾಸ ಮಾಡ್ತಾರೆ. ಹುಡುಗರು ಉಪನ್ಯಾಸ ಏನು ಮಾಡ್ತಾರೆ? ಏನು ಅವರಪ್ಪನ ಕಥೆ ಹೇಳ್ತಾರ? ಎಲ್ಲರ ಅಪ್ಪನ ಕಥೆ ಹೇಳ್ತಾರೆ ಅವರು. ಅದೇ ಭಕ್ತಿ, ಅದೇ ಶ್ರದ್ಧೆ, ಅದೇ ವಿಶ್ವಾಸ, ಆ ಆನಂದ ಆಗಬೇಕು. ಜ್ಞಾನಂ ಪ್ರಾಪ್ಯ ಮುಮುದು. ಆ ಆನಂದ ಏನಿದೆ ಅದು ಆ ವ್ಯಕ್ತಿಯ ನಿಜವಾದ ಭಕ್ತಿಯ ಲಕ್ಷಣ. ಜ್ಞಾನರತಿ ಅಂತಾರೆ ಛಾಂದೋಗ್ಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು. ಜ್ಞಾನರತಿ, ಆ ಜ್ಞಾನರತಿ ಬಹಳ ಮಹತ್ವದ್ದು. ಆ ಎಲ್ಲ ಮಹಾನುಭಾವರೇನು ಸಾಮಾನ್ಯರಲ್ಲ. ಕೃಷ್ಣದ್ವೈಪಾಯನಾತ್ ಪ್ರಾಪ್ಯ ಜ್ಞಾನಂತೆ ಮುಮುದುಸ್ತುದ. ಜ್ಞಾನದಲ್ಲಿ